ಭಾರತದಲ್ಲಿ ಲೇಬರ್ ಕೋಡ್ಸ್ ಗಳನ್ನ ಕನ್ಸಾಲಿಡೇಟ್ಸ್ ಮಾಡಲಾಗಿದೆ. 29 ಲೇಬರ್ ಕೋಡ್ಸ್ ಗಳನ್ನ ಎಲ್ಲೆಲ್ಲಿ ಫ್ರಾಗ್ಮೆಂಟೆಡ್ ಆಗಿತ್ತು ಆ ಎಲ್ಲಾ ಲೇಬರ್ ಕೋಡ್ಸ್ ಗಳನ್ನ ಜೊತೆಯಲ್ಲಿ ಸೇರಿಸ್ಬಿಟ್ಟು ಕನ್ಸಾಲಿಡೇಟ್ ನ ಮಾಡ್ಬಿಟ್ಟು ಒಟ್ಟು 4 ಮೇಜರ್ ಕೋಡ್ಸ್ ಗಳಾಗಿ ತರಲಾಗಿದೆ. ಈ 4 ಮೇಜರ್ ಕೋಡ್ಸ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡೋಕ್ಕಿಂತ ಮುಂಚೆ ಇಂಡಿಯಾ ಅಲ್ಲಿ ಲೇಬರ್ ರಿಲೇಟೆಡ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಏನು ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ಲೇಬರ್ ಅನ್ನೋ ಸಬ್ಜೆಕ್ಟ್ ಅನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲಿ ಆಡ್ ಮಾಡಲಾಗಿದೆ? ಬಿಕಾಸ್ ನಮ್ಗೆ ಸ್ಟೇಟ್ ಸಬ್ಜೆಕ್ಟ್ ಮತ್ತೆ ಸೆಂಟ್ರಲ್ ಸಬ್ಜೆಕ್ಟ್ ಕನ್ಕರೆಂಟ್ ಲಿಸ್ಟ್ ಈ ರೀತಿಯಲ್ಲಿ ಲಿಸ್ಟ್ ಇದೆ ಅಲ್ವಾ, ಅದರಲ್ಲಿ ಸೆಂಟ್ರಲ್ ಬರುತ್ತಾ ಅಥವಾ ಸ್ಟೇಟ್ ಬರುತ್ತಾ ಅಂತ ಹೇಳಿದ್ರೆ ಲೇಬರ್ ಅನ್ನುವಂತಹ ವರ್ಡ್ ನಮ್ಗೆ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ನಾವು ನೋಡ್ಬೋದಾಗತ್ತೆ. ಅಂದ್ರೆ ಸ್ಟೇಟ್ ಮತ್ತೆ ಸೆಂಟರ್ ಎರಡಕ್ಕೂ ಕೂಡ ಲೇಬರ್ ಕೋಡ್ಸ್ ಗಳನ್ನ ಅಥವಾ ಲೇಬರ್ ರಿಲೇಟೆಡ್ ಲಾಸ್ ಗಳನ್ನ ತರುವಂತಹ ರೈಟ್ಸ್ ಗಳನ್ನ ಕೊಡ್ಲಾಗಿದೆ ಕಾನ್ಸ್ಟಿಟ್ಯೂಷನ್ ನ ಮೂಲಕ. ಇನ್ನು ಜುಡಿಷಿಯಲ್ ಇಂಟರ್ಪ್ರಿಟೇಷನ್ ನಾವು ನೋಡ್ಕೊಂಡ್ರೆ, ಸೊ ಒಂದು ಕೇಸ್ ಇದೆ ಜುಡಿಷಿಯರಿ ಅಂಡರ್ ಅಲ್ಲಿ, ರಣಧೀರ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು. ರಣಧೀರ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂತಹ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ ಕೇಸ್ ಅಲ್ಲಿ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ನಾವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೂ ಕೂಡ ಡಿಫೈನ್ ಮಾಡಿಲ್ಲ. ಡಿಫೈನ್ ಮಾಡದೇ ಇದ್ರೂ ಕೂಡ ಆರ್ಟಿಕಲ್ 14, ಆರ್ಟಿಕಲ್ 16 ಹಾಗೂ ಆರ್ಟಿಕಲ್ 39C ಅಂಡರ್ ಅಲ್ಲಿ ಲೇಬರ್ ಅನ್ನುವಂತಹ ಕಾನ್ಸೆಪ್ಟ್ ಗೆ ಬೇಕಾಗಿರುವಂತದ್ದನ್ನ ಆಡ್ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ರಣಧೀರ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಅಲ್ಲಿ ಹೇಳಲಾಗಿದೆ. ಸೊ ಲೇಬರ್ ರಿಲೇಟೆಡ್ ನಮ್ಗೆ ಆರ್ಟಿಕಲ್ 14 ಹಾಗೆಯೇ ಆರ್ಟಿಕಲ್ 16 ಅಂಡ್ ಆರ್ಟಿಕಲ್ 39C ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಆರ್ಟಿಕಲ್ 14 ಏನ್ ಹೇಳುತ್ತೆ? ಈಕ್ವಾಲಿಟಿ ಬಿಫೋರ್ ದ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಹೇಳುತ್ತೆ. ಅಂದ್ರೆ ಯಾರು ಕೂಡ ಲಾಗಿದ್ದ ದೊಡ್ಡವರಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಆರ್ಟಿಕಲ್ 16 ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಈಕ್ವಲ್ ಆಪರ್ಚುನಿಟಿಯನ್ನ, ಜಾಬ್ ಆಪರ್ಚುನಿಟಿಯನ್ನ ಕೊಡ್ಬೇಕು ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಲ್ಲಿ ಅನ್ನೋದನ್ನ ಆರ್ಟಿಕಲ್ 16 ಹೇಳುತ್ತೆ. ಸೊ ಆರ್ಟಿಕಲ್ 16 ಪ್ರಕಾರ ಇದು ಕೂಡ ಈಕ್ವಲ್ ಆಪರ್ಚುನಿಟಿಯನ್ನ ಕೊಡೋದಾಗಿರೋದ್ರಿಂದ ಇದರಲ್ಲೂ ಕೂಡ ನಾವು ಜಾಬ್ ಅಥವಾ ಲೇಬರ್ ರಿಲೇಟೆಡ್ ನೋಡ್ಬೋದಾಗತ್ತೆ. ಸೊ ಈಗ ಒಟ್ಟು 29 ಔಟ್ಡೇಟೆಡ್ ಹಾಗೂ ಫ್ರಾಗ್ಮೆಂಟೆಡ್ ಲೇಬರ್ ಲಾಸ್ ಗಳನ್ನ 4 ನ್ಯೂ ಲೇಬರ್ ಕೋಡ್ಸ್ ಗಳಾಗಿ ಡಿವೈಡ್ ಮಾಡಲಾಗಿದೆ. ಸೊ ಯಾವ್ದು 4 ಲೇಬರ್ ಕೋಡ್ಸ್ ಗಳು ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲಿಗೆ ಕೋಡ್ ಆನ್ ವೇಜಸ್ 2019 ಅಂದ್ರೆ ನಮ್ಗೆ ಸ್ಯಾಲ್ರಿ ಏನ್ ಪೇ ಮಾಡ್ತಾರಲ್ವಾ, ವೇಜಸ್ ಅಂತ ಹೇಳಿ ಕರಿತೀವಿ ಅದನ್ನ. ಅದರ ಮೇಲೆ ಇರುವಂತಹ ಫೀಚರ್ಸ್ ಗಳನ್ನ ಚೇಂಜ್ ಮಾಡಲಾಗಿದೆ. ಈಗ ಯಾವ ರೀತಿ ಬೇಕು ಆ ರೀತಿಯಾಗಿ. ನಂತರ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ 2020, ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ 2020 ಇದನ್ನು ಕೂಡ ಚೇಂಜ್ ಮಾಡಲಾಗಿದೆ. ಜೊತೆಗೆ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ, ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ ಬಂದ್ಬಿಟ್ಟು 2020 ಇದನ್ನು ಕೂಡ ಚೇಂಜ್ ಮಾಡಲಾಗಿದೆ. ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ಅಂಡ್ ವರ್ಕಿಂಗ್ ಕಂಡೀಷನ್ ಕೋಡ್ 2020 ಅಂದ್ರೆ ವರ್ಕಿಂಗ್ ಕಂಡೀಷನ್ ಅಲ್ಲಿ ಹೆಲ್ತ್ ಮತ್ತೆ ವರ್ಕಿಂಗ್ ಕಂಡೀಷನ್ ಎರಡರಲ್ಲೂ ಕೂಡ ಆಕ್ಯುಪೇಷನ್ ಸೇಫ್ಟಿ ಅನ್ನೋದು ಇರಬೇಕು ಅಂತ. ಸೊ ಈ 4 ಮೇಜರ್ ಆಗಿ ಏನಿದೆ ಅಲ್ವಾ, ಈ ಕೋಡ್ಸ್ ಗಳನ್ನ ಹೊಸದಾಗಿ ತರಲಾಗಿದೆ. ಒಟ್ಟು 29 ಲೇಬರ್ ಲಾಸ್ ಗಳಿದ್ದಂತದ್ನ ಕಂಬೈನ್ ಮಾಡಿಬಿಟ್ಟು ಈಸಿ ಆಗೋ ತರ ಈಗ 4 ಕೋಡ್ಸ್ ಗಳಾಗಿ ತರಲಾಗಿದೆ. ಸೊ ಈ 4 ನ್ಯೂ ಕೋಡ್ಸ್ ಗಳು ಯಾವ ರೀತಿಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಈ ರೀತಿಯ ಕೋಡ್ಸ್ ಗಳು, ಈ 4 ಕೋಡ್ಸ್ ಗಳಿದೆ ಅಲ್ವಾ, ಇವು ವೇಜ್ ಪ್ರೊಟೆಕ್ಷನ್ ನ ಮಾಡ್ಲಿಕ್ಕೋಸ್ಕರ, ವರ್ಕ್ ಪ್ಲೇಸ್ ಅಲ್ಲಿ ಸೇಫ್ಟಿಯನ್ನ ಒದಗಿಸ್ಕೊಡ್ಲಿಕ್ಕೋಸ್ಕರ, ಸೋಷಿಯಲ್ ಸೆಕ್ಯೂರಿಟಿಯನ್ನ ಕೊಡೋದಕ್ಕೋಸ್ಕರ, ಹಾಗೆಯೇ ಈಸ್ ಆಫ್ ಕಂಪ್ಲೇಂಟ್ಸ್ ಫಾರ್ ಇಂಡಸ್ಟ್ರಿಯಲ್ ಸಿಗ್ನಿಫಿಕೆಂಟ್ ಇದನ್ನೆಲ್ಲ ಇಂಪ್ರೂವ್ ಮಾಡೋದಕ್ಕೋಸ್ಕರ ತಗೊಬಂದಿರುವಂತಹ ಮೇಜರ್ ಚೇಂಜಸ್ ಆಗಿದೆ ಲೇಬರ್ಸ್ ರಿಲೇಟೆಡ್. ಸೊ ಯಾಕೆ ಲೇಬರ್ ಕೋಡ್ಸ್ ಗಳನ್ನ ತಗೊಬಂದ್ರು ಅನ್ನೋದು ಈಗ ನಮ್ಗೆ ಅರ್ಥ ಆಯ್ತು. ಬಟ್ ವೈ ಇಂಡಿಯಾ ನೀಡೆಡ್ ನ್ಯೂ ಲೇಬರ್ ಕೋಡ್ಸ್? ಕರೆಕ್ಟ್ ಅಲ್ವಾ? ಫಸ್ಟ್ ಏನು ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ, 29 ಫ್ರಾಗ್ಮೆಂಟೆಡ್ ಕೋಡ್ಸ್ ಗಳು. ಎಕ್ಸಾಕ್ಟ್ಲಿ ಓಲ್ಡ್ ಲಾಸ್ ಅಲ್ಲಿ 29 ಫ್ರಾಗ್ಮೆಂಟೆಡ್ ಲಾಸ್ ಗಳಿತ್ತು. ಅದನ್ನೆಲ್ಲ ಕಂಬೈನ್ ಮಾಡಿ ಮೇಜರ್ ಆಗಿ ಏನೆಲ್ಲ ಇದೆ ಅದನ್ನ ತಗೊಬಂದ್ಬಿಟ್ಟು ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ತರಲಾಗಿದೆ. ಅಂಡ್ ಲೇಬರ್ ಅಂದ್ರೆ ಏನು ಅಥವಾ ಲೇಬರ್ ಲಾಸ್ ಅಂದ್ರೆ ಏನು ಅಂತ ಎಲ್ಲೂ ಕೂಡ ಪ್ರಾಪರ್ ಆಗಿ ಡಿಫೈನ್ ಮಾಡಿಲ್ಲ. ಸೊ ಅದನ್ನ ಡಿಫೈನ್ ಮಾಡೋದಕ್ಕೋಸ್ಕರ, ಹಾಗೆ ಈಗಿರುವಂತಹ ಪ್ರೊಸೆಸ್ ಕೂಡ ಸರಿ ಇಲ್ಲ. ಇದನ್ನ ಸರಿ ಮಾಡೋದಕ್ಕೋಸ್ಕರ ಈಗ ಲೇಬರ್ ಕೋಡ್ಗಳನ್ನ ತರಲಾಗ್ತಿದೆ.
ಇತ್ತೀಚೆಗೆ ಇರುವಂತಹ ವರ್ಕ್ಗಳಾದಂತಹ ಹೊಸ ಹೊಸ ವರ್ಕ್ಗಳು ಯಾವ್ದು ಬಂದಿದೆ? ಎಕಾನಾಮಿಕ್ ಸಿಸ್ಟಮ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ನಾವು ಗಿಗ್ ಎಕಾನಮಿಯನ್ನ ನೋಡ್ಬೋದಾಗತ್ತೆ. ಗಿಗ್ ಎಕಾನಮಿ ಅಂದ್ರೆ ಯಾರು? ಪಾರ್ಸೆಲ್ಸ್ ತಗೊಂಡ್ ಹೋಗ್ತಾರಲ್ವಾ, ಅಮೆಝಾನ್, ಫ್ಲಿಪ್ಕಾರ್ಟ್ಸ್, ಕರೆಕ್ಟ್ ಅಲ್ಲ? ಇದನ್ನ ಗಿಗ್ ಎಕಾನಾಮಿಕ್ ಸಿಸ್ಟಮ್ ಅಥವಾ ಗಿಗ್ ವರ್ಕರ್ಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ನೆಕ್ಸ್ಟ್ ಗಿಗ್ ವರ್ಕರ್ಸ್ ಜೊತೆಗೆ ಕನ್ಸ್ಟ್ರಕ್ಷನಲ್ ವರ್ಕರ್ಸ್. ನಮ್ಗೆ ಕನ್ಸ್ಟ್ರಕ್ಷನಲ್ ವರ್ಕರ್ಸ್ ರಿಲೇಟೆಡ್ ಯಾವುದೇ ರೀತಿಯಾದಂತಹ ಲಾಸ್ ಗಳು ಕಡಿಮೆ ಇದೆ, ಅದಕ್ಕೋಸ್ಕರ ಈ ರೀತಿಯ ಕೆಲಸಕ್ಕೆ ಲೀಗಲ್ ರೆಕಗ್ನಿಷನ್ ನ ತರಬೇಕು ಅಂತ. ಬಿಕಾಸ್ ಇವರೆಲ್ಲರೂ ಕೂಡ ನಮ್ಗೆ ಇನ್ಫಾರ್ಮಲ್ ಸೆಕ್ಟರ್ ಅಂಡರ್ ಅಲ್ಲಿ ಬರ್ತಾರೆ. ಈ ಇನ್ಫಾರ್ಮಲ್ ಸೆಕ್ಟರ್ ಅಂಡರ್ ಅಲ್ಲಿ ಯಾರೆಲ್ಲ ಬರ್ತಾರೆ ಅವ್ರಿಗೆ ಪ್ರಾಪರ್ ಆಗಿ ಇರುವಂತಹ ಲಾಸ್ ಇಲ್ಲ, ಲೀಗಲ್ ಪ್ರೊಟೆಕ್ಷನ್ ಇಲ್ಲ, ಸೇಫ್ಟಿ ಇಲ್ಲ, ಇವ್ರಿಗೆ PF ESI ಯಾವುದೂ ಇಲ್ಲ. ಸೊ ಹಾಗಾಗಿ ಇವ್ರುಗಳಿಗೋಸ್ಕರ ಗಿಗ್ ವರ್ಕರ್ಸ್ ಮತ್ತೆ ಕನ್ಸ್ಟ್ರಕ್ಷನಲ್ ವರ್ಕರ್ಸ್ ಇವ್ರುಗಳ ಲೀಗಲ್ ಆಗಿ ಇವ್ರನ್ನ ರೆಕಗ್ನಿಷನ್ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಒಂದು ಚೇಂಜಸ್ ಅನ್ನ ಮಾಡ್ತಾ ಇದ್ದಾರೆ. ಮೂರನೇ ಪಾಯಿಂಟ್, ಲೀಗಲ್ ಡಿಸ್ಪ್ಯೂಟ್ ರೆಸಲ್ಯೂಷನ್. ಲೇಬರ್ ರಿಲೇಟೆಡ್ ಯಾವುದೇ ರೀತಿಯಾದಂತಹ ಲೀಗಲ್ ಡಿಸ್ಪ್ಯೂಟ್ಸ್ ಏನಾದ್ರೂ ಇದ್ರೆ ಅದನ್ನ ಸಾಲ್ವ್ ಮಾಡೋದಕ್ಕೆ ತುಂಬಾ ಟೈಮ್ ಬೇಕಾಗತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಿ ಸ್ಲೋ ಮತ್ತೆ ಅನ್ಪ್ರಿಡಿಕ್ಟಬಲ್ ರಿಸಲ್ಟ್ಸ್ ಗಳು ಬರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಯಾವುದೇ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಸ್ ಅಲ್ಲಿ ಯಾರೇ ಸಾವನ್ನಪ್ಪಿದ್ರು ಕೂಡ ಅವರಿಗೆ ಸಲ್ಬೇಕಾಗಿರುವಂತಹ ಅಮೌಂಟ್ ಏನಿರ್ಬೋದು ಅಥವಾ ಪರಿಹಾರ ಏನಿರ್ಬೋದು ಅದು ಬೇಗ ಕೊಡೋದಿಲ್ಲ, ಜಸ್ಟಿಸ್ ಸಿಗ್ತಾ ಇಲ್ಲ. ಡಿಸ್ಪ್ಯೂಟ್ಸ್ ಹಣ ಇದ್ದವ್ರಿಗೆ ಮಾತ್ರ ಹೋಗ್ತಿದೆ. ಸೊ ಇದನ್ನ ಎಲ್ಲದನ್ನು ಕೂಡ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಲೇಬರ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ನ ತರಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯ ಚೇಂಜಸ್ ಅನ್ನ ಮಾಡಿದ್ದಾರೆ. ನಂತರ ಈ ಗಿಗ್ ವರ್ಕರ್ಸ್ ಮತ್ತೆ ಕನ್ಸ್ಟ್ರಕ್ಷನಲ್ ವರ್ಕರ್ಸ್ ಅಂತ ಹೇಳ್ದೆ ಅಲ್ವಾ, ಇವರಿಗೆ ಸೋಷಿಯಲ್ ಸೆಕ್ಯೂರಿಟಿಯನ್ನ ಪ್ರೊವೈಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯ ಚೇಂಜಸ್ ನ ತರ್ತಿದ್ದಾರೆ. ಇನ್ನು ವಿಮೆನ್ಸ್ಗೆ ಎಷ್ಟೋ ಕಡೆ ಕೇಳಿರ್ತೀವಿ, ವಿಮೆನ್ಗೆ ನೈಟ್ ಶಿಫ್ಟ್ ಇರೋದಿಲ್ಲ. ನೈಟ್ ಶಿಫ್ಟ್ ಇದ್ರೂ ಕೂಡ ಅವ್ರಿಗೆ ಸರ್ಟೆನ್ ಟೈಮ್ ಅಷ್ಟೇ ಇರುತ್ತೆ. ಈ ರೀತಿಯಾದಂತಹ ಚೇಂಜಸ್ ಗಳನ್ನ ಸೊಸೈಟಿಯಲ್ಲಿ ಕೇಳಿರ್ತೀವಿ. ಅದಕ್ಕೋಸ್ಕರ ನೈಟ್ ಶಿಫ್ಟ್ ಹಾಗೆ ಐ ಪೇಯ್ಡ್ ಜಾಬ್ಸ್ ಅಲ್ಲಿ ವಿಮೆನ್ ರೆಪ್ರೆಸೆಂಟೇಷನ್ ಅಥವಾ ವಿಮೆನ್ ಪಾರ್ಟಿಸಿಪೇಷನ್ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಚೇಂಜಸ್ ಅನ್ನ ತರ್ತಾ ಇದ್ದಾರೆ. ಯಾಕೆ ಸೇಫ್ಟಿ ಲಾಸ್ ಗಳು ಬೇಕು ಅಂತ ಹೇಳಿದ್ರೆ ನಮ್ಮ ಈಗ ಇರುವಂತಹ ಲೇಬರ್ ಲಾಸ್ ಗಳು ತುಂಬಾನೇ ಔಟ್ಡೇಟೆಡ್ ಆಗಿದೆ, ಅದಕ್ಕೋಸ್ಕರ. ಇನ್ನು ಲೇಬರ್ ಕೋಡ್ ಗಳನ್ನ ಚೇಂಜ್ ಮಾಡಿದಾರಲ್ವಾ, ಸೊ ಸ್ಪೆಸಿಫಿಕಲಿ ಯಾವ ಏರಿಯಾಸ್ ನ ಈ ಒಂದು 4 ಲೇಬರ್ ಕೋಡ್ಸ್ ಗಳಲ್ಲಿ ಚೇಂಜ್ ಮಾಡಿದ್ದಾರೆ, ಅದರಿಂದ ಅಡ್ವಾಂಟೇಜ್ ಏನು, ಯಾತಕ್ಕೋಸ್ಕರ ಚೇಂಜ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೋಡ್ಕೊಳ್ತಾ ಹೋಗೋಣ. ಸೊ ಮೊದಲಿಗೆ ನಾನು ಹೇಳಿದೆ ಯಾವುದು ಕೋಡ್ ಆನ್ ವೇಜ್ ಅಲ್ಲಿ ಇರುವಂತಹ ಕೋಡ್ ಅನ್ನ ಚೇಂಜ್ ಮಾಡಿದ್ದಾರೆ ಅಂತ. ಈ ಕೋಡ್ ಆನ್ ವೇಜ್ 2019 ಏನಿದೆ ಇದರಲ್ಲಿ ಯಾವ್ಯಾವ ಏರಿಯಾವನ್ನ ಫೋಕಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ವೇಜಸ್, ಎರಡನೇದಾಗಿ ಮಿನಿಮಮ್ ವೇಜಸ್, ಮೂರನೇದಾಗಿ ಪೇಮೆಂಟ್ ಆಫ್ ವೇಜಸ್. ಸೊ ಈ 3 ಏರಿಯಾನ ಇಲ್ಲಿ ಕೋಡ್ ಆನ್ ವೇಜಸ್ 2019 ಅಂಡರ್ ಅಲ್ಲಿ ಚೇಂಜಸ್ ನ ಮಾಡಲಾಗಿದೆ. ಸೊ ಇದರಿಂದ ಮೇಜರ್ ಬೆನಿಫಿಟ್ ಏನು? ವೇಜಸ್, ಮಿನಿಮಮ್ ವೇಜಸ್, ಪೇಮೆಂಟ್ ವೇಜಸ್, ಈ 3ನ ಚೇಂಜ್ ಮಾಡೋದ್ರಿಂದ ಬೆನಿಫಿಟ್ ಏನಾಗತ್ತೆ, ಯಾತಕ್ಕೋಸ್ಕರ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಲ್ಲಾ ವರ್ಕರ್ಸ್ ಕೂಡ ಅವ್ರಿಗೆ ತಲುಪಬೇಕಾಗಿರುವಂತಹ ಮಿನಿಮಮ್ ವೇಜ್ ಸಿಗೋ ತರ ಎನ್ಶೂರ್ ಮಾಡಿದ್ರೆ ಸೋಷಿಯಲ್ ಸೆಕ್ಯೂರಿಟಿ ಅಥವಾ ಸೊಸೈಟಲ್ ಲೆವೆಲ್ ಅಲ್ಲಿ ಡಿಗ್ನಿಟಿಯಿಂದ ಬದುಕಬಹುದು, ನಮ್ಮ DPSP ಅನ್ನ ಈಸಿಯಾಗಿ ಅಚೀವ್ ಮಾಡಬಹುದು ಅನ್ನೋದು ಕೋಡ್ ಆನ್ ವೇಜಸ್ 2019 ಅಲ್ಲಿ ಚೇಂಜ್ ಮಾಡಿರುವಂತಹ ಮುಖ್ಯ ಉದ್ದೇಶ ಆಗಿದೆ. ನಂತರ ಎರಡನೇದಾಗಿ ಹೇಳಿದೆ ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್. ಈ ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ 2020 ಇದರಲ್ಲಿ ಏನ ಚೇಂಜಸ್ ಮಾಡಿದ್ದಾರೆ, ಯಾವ್ಯಾವ ಏರಿಯಾನ ಚೇಂಜಸ್ ಮಾಡಿದ್ದಾರೆ ಅಂದ್ರೆ, ಒಂದು ಯಾವ ರೀತಿ ನಾವು ಐರ್ ಮಾಡ್ತೀವಿ, ಐರಿಂಗ್ ಪ್ರೋಸೆಸ್, ಯಾರನ್ನ ಐರ್ ಮಾಡ್ತೀವಿ, ಹಾಗೆಯೇ ಫೈರಿಂಗ್, ಬಿಕಾಸ್ ಈಗ ಲೇ ಆಫ್ ಆಗ್ತಿದೆ, IT ಸೆಕ್ಟರ್ ಅಲ್ಲಿ ಹೇಳ್ದೆ ಕೇಳ್ದೆ ಲೇ ಆಫ್ ಮಾಡೋದನ್ನ ನೋಡಿದ್ದೀವಿ. ಹಾಗೆ ಇನ್ಫಾರ್ಮಲ್ ಸೆಕ್ಟರ್ಸ್ ಅಲ್ಲೂ ಕೂಡ ಜಾಬ್ ಇಂದ ತೆಗೆದಾಕೋದನ್ನ ನೋಡಿರ್ತೀವಿ. ಅಂಡ್ ಲೇಬರ್ ಯೂನಿಯನ್, ಸೊ ಲೇಬರ್ ಯೂನಿಯನ್ಸ್ ಗಳ ಚೇಂಜಸ್, ಹಾಗೆಯೇ ಈ ಲೇಬರ್ ಯೂನಿಯನ್ ನ ಜೊತೆಗೆ ಲೇಬರ್ ಡಿಸ್ಪ್ಯೂಟ್ಸ್ ಅಂದ್ರೆ ಕೇಸಸ್ ಏನಾದ್ರೂ ಬರುತ್ತಲ್ವಾ, ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತಲ್ವಾ, ಅದು. ಈ ರೀತಿಯಲ್ಲಿ ಒಟ್ಟು 4 ಏರಿಯಾವನ್ನ ಈ ಒಂದು ಆಕ್ಟ್ ನ ಮೂಲಕ ಅಥವಾ ಈ ಚೇಂಜಸ್ ನ ಮೂಲಕ ಚೇಂಜ್ ಮಾಡಲಾಗಿದೆ ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ 2020 ಅಂಡರ್ ಅಲ್ಲಿ. ಸೊ ಯಾಕೆ ಈ ಏರಿಯಾವನ್ನ ಫೋಕಸ್ ಮಾಡಲಾಗಿದೆ ಅಂತ ಹೇಳಿದ್ರೆ,
ಡಿಸ್ಪ್ಯೂಟ್ ರೆಸಲ್ಯೂಷನ್ ನ ಫಾಸ್ಟ್ ಆಗಿ ಮಾಡಿದ್ರೆ ಎಂಪ್ಲಾಯರ್ಸ್ಗೆ ಅಥವಾ ಲೇಬರ್ಸ್ಗೆ ಹೆಲ್ಪ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಅಲ್ಲಿ ಫ್ಲೆಕ್ಸಿಬಿಲಿಟಿ ತರಬೇಕು ಅಂತ ಇದರ ಮೇನ್ ಇಂಟೆನ್ಷನ್. ಯಾಕಂತ ಹೇಳಿದ್ರೆ ರಿಜಿಡ್ ಆಗಿದ್ರೆ ಎಂಪ್ಲಾಯರ್ಸ್ಗೆ ವರ್ಕ್ ಮಾಡ್ಲಿಕ್ಕೆ ಎನ್ಕರೇಜ್ಮೆಂಟ್ ಇರೋದಿಲ್ಲ. ಅಂಡ್ ಸಡನ್ ಆಗಿ ಫೈರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಅವರ ಸೆಕ್ಯೂರಿಟಿ, ಫಿನಾನ್ಷಿಯಲ್ ಸಪೋರ್ಟ್ ಏನಾಗುತ್ತೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ನಂತರ ಮೂರನೆಯ ಕೋಡ್ ಯಾವುದು ಅಂತ ಹೇಳಿದ್ರೆ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ. ಸೊ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020. ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020 ಅಲ್ಲಿ ಏನಕ್ಕೆ ಚೇಂಜಸ್ ಮಾಡ್ತಿದ್ದಾರೆ ಇಲ್ಲೇ ಹೇಳಿದ್ದಾರೆ. ಸೋಷಿಯಲ್ ಸೆಕ್ಯೂರಿಟಿ ಇಲ್ಲಿ ಯಾವ ಏರಿಯಾನ ಫೋಕಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೆಟರ್ನಿಟಿ. ಸೊ ಮೆಟರ್ನಿಟಿ ಜೊತೆಗೆ ಗಿಗ್ ವರ್ಕರ್ಸ್, ಕನ್ಸ್ಟ್ರಕ್ಷನಲ್ ವರ್ಕರ್ಸ್, ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಇರುವಂತಹ ವರ್ಕರ್ಸ್, ಇವ್ರುಗಳಿಗೆಲ್ಲರಿಗೂ ಕೂಡ ESIC, PF ಇದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020 ಅನ್ನ ಚೇಂಜ್ ಮಾಡಲಾಗಿದೆ. ನೆಕ್ಸ್ಟ್ ಅಕ್ಯುಪೇಷನಲ್ ಸೇಫ್, ಹೆಲ್ತಿ ಅಂಡ್ ವರ್ಕಿಂಗ್ ಕಂಡೀಷನ್ ಕೋಡ್ 2020. ಇದರಲ್ಲಿ ಯಾವ್ಯಾವ ಏರಿಯಾನ ಫೋಕಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೆಲ್ತ್, ಅಕ್ಯುಪೇಷನಲ್ ಕಂಡೀಷನ್ಸ್ ಮತ್ತೆ ವರ್ಕಿಂಗ್ ಕಂಡೀಷನ್, ಈ ಮೂರು ಏರಿಯಾವನ್ನ ಇಲ್ಲಿ ಫೋಕಸ್ ಮಾಡಲಾಗಿದೆ. ಇದರಿಂದ ಬೆನಿಫಿಟ್ ಏನು ಅಂತ ಹೇಳಿದ್ರೆ ಸೇಫ್ ವರ್ಕಿಂಗ್ ಪ್ಲೇಸ್ ಅನ್ನ ಪ್ರೊವೈಡ್ ಮಾಡಬೇಕು ಎಲ್ಲಾ ಇಂಡಸ್ಟ್ರಿಯಲ್ ಸೆಕ್ಟರ್ಸ್ಗೂ ಅನ್ನೋದು ಇದರ ಮೇಜರ್ ಇಂಟೆನ್ಷನ್ ಆಗಿದೆ. ಸೊ ಈ ಮೂರು ಕೋಡ್ಗಳನ್ನ ಯಾಕೆ ಚೇಂಜ್ ಮಾಡ್ತಾ ಇದ್ದಾರೆ, ಅದರಿಂದ ಬೆನಿಫಿಟ್ ಏನು ಅಂತ ಹೇಳಿ ಗೊತ್ತಾಯ್ತು. ನೆಕ್ಸ್ಟ್ ನಾವು ವಿಲ್ ಕಂಪೇರ್ ಪ್ರೀ ಲೇಬರ್ ಕೋಡ್ಸ್ ಅಂಡ್ ಪೋಸ್ಟ್ ಲೇಬರ್ ಕೋಡ್ಸ್ ಸೊ ದಟ್ ಎಕ್ಸಾಮ್ ಅಲ್ಲಿ ಬರೀಲಿಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಹಿಂದೆ ಇದ್ದಂತಹ ಲೇಬರ್ ಕೋಡ್ಗೂ ಈಗ ಆ ಲೇಬರ್ ಕೋಡ್ ಅನ್ನ ಯಾವ ರೀತಿ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಮೊದಲನೇದಾಗಿ ಹಳೆಯ ಲೇಬರ್ ಕೋಡ್ ಅಲ್ಲಿ ಮ್ಯಾಂಡೇಟರಿ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಕೊಡ್ಬೇಕು ಅಂತ ಏನಿರ್ಲಿಲ್ಲ. ಫಸ್ಟ್ ಬಂದ್ಬಿಟ್ಟು ಅಪಾಯಿಂಟ್ಮೆಂಟ್ ಲೆಟರ್ ರಿಲೇಟೆಡ್. ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಕೊಡ್ಲೇಬೇಕು ಅನ್ನೋದೇನಿರ್ಲಿಲ್ಲ ಮುಂಚೆ. ಆದ್ರೆ ಇವಾಗ ಚೇಂಜ್ ಮಾಡಿರುವಂತಹ ಲೇಬರ್ ಕೋಡ್ಸ್ ಅಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಕಂಪಲ್ಸರಿ, ಮ್ಯಾಂಡೇಟರಿ ಎಲ್ಲರಿಗೂ ಕೂಡ ಕೊಡ್ಬೇಕು. ಪ್ರತಿಯೊಬ್ರು ಎಂಪ್ಲಾಯ್ಗೂ ಕೂಡ ಅವರ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಕೊಡ್ಬೇಕಾಗುತ್ತೆ. ಫಸ್ಟ್ ಪಾಯಿಂಟ್. ಸೊ ಫಸ್ಟ್ ಪಾಯಿಂಟ್ ಇದು. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಏನ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಲಿಮಿಟೆಡ್ ಸೋಷಿಯಲ್ ಸೆಕ್ಯೂರಿಟಿ ಇತ್ತು ಮುಂಚೆ. ಅಂದ್ರೆ PF ಆಗಿರ್ಬೋದು, ESIC ಆಗಿರ್ಬೋದು ಅಥವಾ ಇನ್ಶೂರೆನ್ಸ್ ಆಗಿರ್ಬೋದು, ಇದು ಎಲ್ಲಾ ವರ್ಕರ್ಸ್ಗೂ ಕೂಡ ಇರಲಿಲ್ಲ. ಬಟ್ ಈಗ ಇದು ಮ್ಯಾಂಡೇಟರಿ, ಎಲ್ಲಾ ವರ್ಕರ್ಸ್ಗೂ ಕೂಡ ESIC, PF ಹಾಗೂ ಇನ್ಶೂರೆನ್ಸ್ ನ ಪ್ರೊವೈಡ್ ಮಾಡಬೇಕು ಅನ್ನೋದು ಈಗ ತಂದಿರುವಂತಹ ಚೇಂಜಸ್. ಇನ್ನು ಹೆಲ್ತ್ ಕೇರ್ ಅನ್ನ ಕನ್ಸಿಡರ್ ಮಾಡಿದ್ರೆ ಆನ್ಯುವಲ್ ಚೆಕ್ಅಪ್ ರಿಕ್ವೈರ್ಮೆಂಟ್ಸ್ ಇರಲಿಲ್ಲ. ಮೂರನೇದು ರಿಕ್ವೈರ್ಮೆಂಟ್ಸ್ ಏನು, ಹೆಲ್ತ್ ಕೇರ್. ಸೊ ಪ್ರತಿ ವರ್ಷ ನಾವು ಹೆಲ್ತ್ ಕೇರ್ ಅಲ್ಲಿ ಅಂದ್ರೆ ಪ್ರತಿ ವರ್ಷ ಚೆಕ್ಅಪ್, ಆನ್ಯುವಲ್ ಚೆಕ್ಅಪ್ ಏನ್ ರಿಕ್ವೈರ್ಮೆಂಟ್ ಇರಲಿಲ್ಲ. ಬಟ್ ಈಗ ಫ್ರೀ ಆನ್ಯುವಲ್ ಚೆಕ್ಅಪ್ ಅನ್ನ ಎಲ್ಲಾ ವರ್ಕರ್ಸ್ಗೂ ಕೂಡ ಆಫೀಸ್ ಕಡೆಯಿಂದ ಅಥವಾ ನಾವ್ ಎಲ್ಲಿ ವರ್ಕಿಂಗ್ ಪ್ಲೇಸ್ ಇರುತ್ತೆ ಅದ್ರ ಕಡೆಯಿಂದ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಟೈಮ್ಲಿ ವೇಜ್ ಬಗ್ಗೆ ಆರ್ ಟೈಮ್ಲಿ ವೇಜ್ ಎನ್ಫೋರ್ಸ್ಮೆಂಟ್ ಬಗ್ಗೆ ಯಾವುದೇ ಸ್ಟ್ರಿಕ್ಟ್ ಫಾಲೋ ಅಪ್ ಇರ್ಲಿಲ್ಲ. ಅಂದ್ರೆ ವೇಜಸ್ ಕೊಡ್ತಿದಾರೋ ಇಲ್ಲೋ, 10ನೇ ತಾರೀಕಿದೆ ಪೇಮೆಂಟ್ ಅಂದ್ರೆ ಅವಾಗ ಕೊಡ್ತಾರೋ ಇಲ್ಲೋ, ಇದ್ಯಾವುದು ಕೂಡ ಇರಲಿಲ್ಲ. ಆದ್ರೆ ಈಗ ಟೈಮ್ಲಿ ವೇಜ್ ಪೇಮೆಂಟ್ ಮ್ಯಾಂಡೇಟರಿ. ಅಂದ್ರೆ ನಿಮ್ಗೆ ಯಾವಾಗ ಪೇಮೆಂಟ್ ಇರುತ್ತೆ ಆ ಟೈಮ್ ಅಲ್ಲಿ ಪೇಮೆಂಟ್ ಅನ್ನ ಕೊಡ್ಬೇಕು ಅನ್ನೋದು ಮ್ಯಾಂಡೇಟರಿ. ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್, ವಿಮೆನ್ ಎಂಪವರ್ಮೆಂಟ್, ವಿಮೆನ್ ಪಾರ್ಟಿಸಿಪೇಷನ್. ವಿಮೆನ್ ಎಂಪವರ್ಮೆಂಟ್ ನ ಜಾಸ್ತಿ ಮಾಡಬೇಕು ಎಲ್ಲಾ ಎಂಪ್ಲಾಯ್ಮೆಂಟ್ ಸೆಕ್ಟರ್ ಅಲ್ಲೂ ಅನ್ನೋದು ಇದರ ಮೇಜರ್ ಇಂಟೆನ್ಷನ್ ಆಗಿದೆ. ಸೊ ಇಲ್ಲಿ ಸೇಫ್ಟಿ ಮೆಷರ್ಸ್ ನ ತರಬೇಕು. ನೈಟ್ ಶಿಫ್ಟ್ ಗಳು ಮುಂಚೆ ರಿಸ್ಟ್ರಿಕ್ಷನ್ಸ್ ಇರ್ತಿತ್ತು, ಈಗ ನೈಟ್ ಶಿಫ್ಟ್ ಗಳನ್ನ ವಿಮೆನ್ ಕೂಡ ಮಾಡಬಹುದು. ನಂತರ ESIC ಕವರೇಜ್, ಈವನ್ ಸ್ಮಾಲ್ ಯೂನಿಟ್ಸ್ ಅಲ್ಲೂ ಕೂಡ ESIC ಕವರೇಜ್ ಅನ್ನ ಮಾಡಬೇಕು ಅಂತ ಮ್ಯಾಂಡೇಟರಿ ಮಾಡಲಾಗಿದೆ. ಮುಂಚೆ ಸೆಲೆಕ್ಟೆಡ್ ಸೆಕ್ಟರ್ಸ್ ಅಲ್ಲಿ ಮಾತ್ರ ಇರ್ತಿತ್ತು. ನಂತರ ಮುಂಚೆ ಮಲ್ಟಿಪಲ್ ಲೈಸೆನ್ಸ್ ನ ತಗೋಬೇಕಿತ್ತು. ಆದ್ರೆ ಈಗ ಸಿಂಗಲ್ ರಿಜಿಸ್ಟ್ರೇಷನ್, ಸಿಂಗಲ್ ಲೈಸೆನ್ಸ್ ಹಾಗೂ ಸಿಂಗಲ್ ರಿಟರ್ನ್ಸ್ ಇರುತ್ತೆ. ಇದರಿಂದ ನಾವು ಏನೇ ಪ್ರೊಸೆಸ್ ಮಾಡುವಾಗ ಈಸಿ ಅಂಡ್ ಆಲ್ಸೋ ಈಸಿಯಾಗಿ ಎಲ್ಲಾ ರಿಜಿಸ್ಟ್ರೇಷನ್ ಪ್ರೊಸೆಸ್ ಗಳನ್ನ ಮುಗಿಸ್ಕೋಬಹುದು, ಲೈಸೆನ್ಸ್ ನ ತಗೋಬಹುದು ಅನ್ನೋದು ಇದರ ಮೇನ್ ಇಂಟೆನ್ಷನ್. ಬಟ್ ಪ್ರತಿಯೊಂದು ಸೆಕ್ಟರ್ ಅಲ್ಲೂ ಕೂಡ ಯಾವ್ದಾದ್ರು ಒಂದು ಲಾಸ್ ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಚಾಲೆಂಜಸ್ ನ ನಾವು ನೋಡ್ತೀವಿ.
ಸೊ ಇಲ್ಲೂ ಕೂಡ ಚಾಲೆಂಜಸ್ ಇದೆ ಇಂಪ್ಲಿಮೆಂಟ್ ಮಾಡುವಾಗ. ಏನ್ ಚಾಲೆಂಜ್ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಇದು ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಬರುತ್ತೆ ಅಂತ ಗೊತ್ತಾಯ್ತು. ಈ ಕನ್ಕರೆಂಟ್ ಲಿಸ್ಟ್ ಬೇಕು ಅಂದ್ರೆ ನಮ್ಗೆ ಸ್ಟೇಟ್ ಮತ್ತೆ ಸೆಂಟರ್ ಎರಡೂ ಕೂಡ ಟುಗೆದರ್ ವರ್ಕ್ ಮಾಡ್ಬೇಕು. ಸೊ ಎರಡ್ರದ್ದು ಕೋಆಪರೇಷನ್ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಇಂಪ್ಲಿಮೆಂಟೇಷನ್ ನ ಮಾಡುವಾಗ. ಸೊ ಅದು ಮೇಜರ್ ಪ್ರಾಬ್ಲಮ್ ಆಗುತ್ತೆ. ನಂತರ ರಿಜಿಸ್ಟ್ರೇಷನ್ ಪ್ಲಾಟ್ಫಾರ್ಮ್, ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಗಳನ್ನೆಲ್ಲ ತಗೊಂಡ್ ಬರ್ತಾ ಇರೋದ್ರಿಂದ ಎಷ್ಟು ಬಿಸ್ನೆಸ್ ಅಥವಾ ಲೇಬರ್ಸ್ ಗಳಿಗೆ ಇದು ಗೊತ್ತಿರೋದಿಲ್ಲ. ನಂತರ ಇಲ್ಲಿ ನಾವು ನೋಡಿದ್ರೆ ಕೆಲವೊಂದು ಹೊಸ ಕೋರ್ಸ್ ಗಳನ್ನ ತಂದಿರೋದ್ರಿಂದ ಇದನ್ನ ಲೇಬರ್ಸ್ ಗಳಿಗೆ ಅವೇರ್ನೆಸ್ ನ ಮೂಡಿಸೋದು ತುಂಬಾನೇ ಕಷ್ಟ ಆಗತ್ತೆ. ಅದ್ರ ಜೊತೆಗೆ ಲಾಂಗ್ ಟರ್ಮ್ ಚಾಲೆಂಜಸ್ ನ ಕೂಡ ನಾವು ಫೇಸ್ ಮಾಡುವಂತಹ ಚಾನ್ಸಸ್ ಇದ್ದೇ ಇರುತ್ತೆ. ಬಟ್ ವೇ ಫಾರ್ವರ್ಡ್ ಏನು ಇದಕ್ಕೆ, ಅಥವಾ ವಾಟ್ ಕ್ಯಾನ್ ಬಿ ಡನ್ ಅಂತ ಹೇಳಿದ್ರೆ, ಡಿಜಿಟಲ್ ಇಂಟಿಗ್ರೇಷನ್ ಮಾಡಬೇಕು. ಪ್ರತಿಯೊಂದು ಪೋರ್ಟಲ್ ಎಲ್ಲಾ 4 ಕೋರ್ಸ್ ಗಳನ್ನ ಸಿಂಗಲ್ ವಿಂಡೋದಲ್ಲಿ ಬರೋ ತರ ಲೇಬರ್ ಕೋರ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕೆಪಾಸಿಟಿ ಬಿಲ್ಡಿಂಗ್, MSME ಅವ್ರಿಗೆ ಈ ಟ್ರೈನಿಂಗ್ ಅನ್ನ ಕೊಡ್ಬೇಕು. ಸ್ಟಾರ್ಟ್ಅಪ್ಸ್ ಗಳಿಗೆ ಲೇಬರ್ ಕೋರ್ಸ್ ಗಳ ಬಗ್ಗೆ ಟ್ರೈನಿಂಗ್ ಅನ್ನ ಕೊಡ್ತಾ ಹೋದ್ರೆ ನ್ಯೂ ರೂಲ್ಸ್ ಗಳನ್ನ ಅರ್ಥ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ. ಸೋಷಿಯಲ್ ಸೆಕ್ಯೂರಿಟಿ, ಪೋರ್ಟಬಿಲಿಟಿ ಅಂಡ್ ಮೊಬೈಲ್ ಗಿಗ್ ವರ್ಕ್ ಫೋರ್ಸ್ ಇದೆಲ್ಲದನ್ನು ಕೂಡ ಈಸಿ ಮಾಡ್ಬೇಕು. ಅಂಡ್ ಜೆಂಡರ್ ಸಪೋರ್ಟ್ ನ ಪ್ರಮೋಟ್ ಮಾಡ್ಬೇಕು. ಸೊ ಇದಿಷ್ಟು ನಮ್ಗೆ ಈಗ ತಂದಿರುವಂತಹ ಹೊಸ ಲೇಬರ್ ಕೋಡ್ಸ್ ಗಳ ರಿಲೇಟೆಡ್. ಇದ್ರ ಮೇಲೆ ನಮ್ಗೆ ಮೇನ್ಸ್ ಅಲ್ಲಿ ಕ್ವಶನ್ ಕೇಳುವಂತಹ ಚಾನ್ಸಸ್ ಇರುತ್ತೆ, ಅಥವಾ ಪ್ರಿಲಿಮ್ಸ್ ಅಲ್ಲೇನೆ 4 ಕೋಡ್ಸ್ ಗಳನ್ನ ಕೊಟ್ಬಿಟ್ಟು ಯಾವ್ಯಾವ ಚೇಂಜಸ್ ಮಾಡಿದ್ದಾರೆ ಅನ್ನೋದನ್ನ ಸ್ಟೇಟ್ಮೆಂಟ್ ವೈಸ್ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಮೇನ್ಸ್ ಪರ್ಸ್ಪೆಕ್ಟಿವ್ ಆಗಿ ನಮ್ಗೆ ಎಕ್ಸಾಮ್ ಅಲ್ಲಿ ಈ ರೀತಿಯಾದಂತಹ ಹೊಸ ಕ್ವಶನ್ಸ್ ಗಳನ್ನ ಕೇಳುವಂತಹ ಚಾನ್ಸಸ್ ಇರೋದ್ರಿಂದ ನಿಮ್ಗೆ ಡೀಟೇಲ್ಡ್ ಮೇನ್ಸ್ ಗೆ ಏನೇನ್ ಬೇಕು ಅದನ್ನ ಇಲ್ಲಿ ಅನಾಲಿಸಿಸ್ ನ ಮಾಡ್ಲಾಗ್ತಿದೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.